ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 246 ಪಾಯಿಂಟ್ಸ್ ಗೇನ್ ಆಗಿ 54,677 ಅಲ್ಲಿ ಕ್ಲೋಸ್ ಆದ್ರೆ ನಿಫ್ಟಿ 62 ಪಾಯಿಂಟ್ಸ್ ಗೇನ್ ಆಗಿ 16,340 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 361 ಪಾಯಿಂಟ್ಸ್ ಗೇನ್ ಆಗಿ 35,720 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ 0.84% ಗೇನ್ ಆದ್ರೆ ಸ್ಮಾಲ್ ಕ್ಯಾಪ್ 0.75% ಗೇನ್ ಆಗಿದೆ. ಇವತ್ತು ಮಾರ್ಕೆಟ್ ಸಂವಾಟ್ ಸ್ಪೆಷಲ್ ಅಂತ ಅನ್ಕೋಬೇಕು. ಬಿಕಾಸ್ ಓಪನಿಂಗ್ ಗ್ಯಾಪ್ ಡೌನ್ ಅಂಡ್ ಆ ಗ್ಯಾಪ್ ಡೌನ್ ಹತ್ರ ಪ್ರೀವಿಯಸ್ ಡೇ ನಲ್ಲಿ ಎಲ್ಲಾದ್ರೆ ರೆಸಿಸ್ಟೆಂಟ್ ಸಪೋರ್ಟ್ ತಗೊಂಡಿರೋ ರೇಂಜ್ ಇದೆ ಅಲ್ವಾ, ಅಲ್ಲೇ ಸಪೋರ್ಟ್ ತಗೊಂತ ಕಂಟಿನ್ಯೂಸ್ಲಿ ಮಾರ್ಕೆಟ್ ಅಪ್ ಸೈಡ್ ಗೆ ಮೂವ್ ಕಾಣಿಸಿದೆ. ಇದು ನಿಫ್ಟಿ ಅಂತಾನೆ ಅಲ್ಲ, ಬ್ಯಾಂಕ್ ನಿಫ್ಟಿನಲ್ಲೂ ಸಿಮಿಲರ್ ಪ್ರೈಸ್ ಆಕ್ಷನ್ ನಮಗೆ ಕಾಣಿಸ್ತಾ ಡೇ ಹೈ ನೀವು ಗಮನಿಸಿದ್ರೆ ಬ್ಯಾಂಕ್ ನಿಫ್ಟಿ ಇವನ್ ನಿಫ್ಟಿನಲ್ಲೂ ರೆಸಿಸ್ಟೆಂಟ್ ನಿಯರ್ ಆಗಿ ಕ್ಲೋಸಿಂಗ್ ನಡೆದಿದೆ. ಬೋತ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ನಿನ್ನೆ ನಾವು ಅನ್ಕೊಂಡಿರೋದು 16,240 to 250 ಅಬೌವ್ ನೆಕ್ಸ್ಟ್ ಲೆವೆಲ್ 16,340 ಅಂತ. ಅಂಡ್ ಇವತ್ತು ನಿಫ್ಟಿ ಒಂದು ಕ್ಲೋಸಿಂಗ್ 16,340ನೇ. ಏನಕ್ಕೆ ಇವತ್ತು ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿದೆ ಅಂದ್ರೆ ನಿನ್ನೆ ಕ್ಲೋಸಿಂಗ್ ಎಲ್ಲ ಚೆನ್ನಾಗಿ ನಡೆದಿದೆ ಅಲ್ವಾ, ಪಾಸಿಟಿವ್ ಅಂತ ಅನ್ಕೊಂಡಿದ್ವಲ್ಲ, ಎಲ್ಲ ಚೆನ್ನಾಗಿತ್ತು. ಆದ್ರೆ ನಿನ್ನೆ ಗ್ಯಾಪ್ ಡೌನ್ ಆಗೋದು ಮೈನ್ ರೀಸನ್ ಆಪಲ್ ಅವರು ಮಾಡಿರುವಂತ ಇಂಟ್ರೆಸ್ಟಿಂಗ್ ಕಾಮೆಂಟ್ಸ್. ಅವರು ಹೈರಿಂಗ್ ನ ಸ್ಲೋ ಡೌನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವನ್ ಹೈರಿಂಗ್ ಅಂತಾನೆ ಅಲ್ಲ, ಸ್ಪೆಂಡಿಂಗ್ ನು ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಪಲ್ ಅವರಿಂದ ಇತರ ಕಮೆಂಟ್ಸ್ ಬರ್ತಾ ಇರೋದು. ಅಂಡ್ ಈವನ್ IBM ಅವರು ಅಪ್ಕಮಿಂಗ್ ಕ್ವಾರ್ಟರ್ಸ್ ನಲ್ಲಿ ಅವರ ಕ್ಯಾಶ್ ಫ್ಲೋ ನ ಪ್ರೀವಿಯಸ್ಲಿ ಬಂದಿರುವಂತಹ ಫೋರ್ಕಾಸ್ಟ್ ನ ರೆಡ್ಯೂಸ್ ಮಾಡ್ತಾ ಇರೋದು. ಸ್ಟಾಕ್ ನಿಯರ್ ಟು 4% ವರೆಗೂ ಡೌನ್ ಆಗಿದೆ. ಅಂಡ್ ಇತರ ಆಪಲ್ ಅಂಡ್ IBM ಬರ್ತಿರುವಂತಹ ಕಮೆಂಟ್ಸ್ ಇಂದಾನೆ US ಮಾರ್ಕೆಟ್ಸ್ ಡೌನ್ ಆಗ್ತಾ ಇರೋದು. ಅಂಡ್ ಇದು ಓವರ್ ಆಲ್ ಆಗಿ ಗ್ಲೋಬಲ್ ಮಾರ್ಕೆಟ್ಸ್ ನೆಗೆಟಿವ್ ಆಗಿ ಮೂವ್ ಮಾಡಿದೆ. ಓಪನಿಂಗ್ ಗ್ಯಾಪ್ ಡೌನ್ ಆಗತ್ತಂತ ಇಂಡಿಕೇಶನ್ ಇತ್ತು, ಬಟ್ ಓಪನಿಂಗ್ ಇಂದಾನು ಈ ತರ ಗ್ರಾಜುಯಲಿ ರಿಕವರಿ ಆಗ್ತಾ ಮಾರ್ಕೆಟ್ ಪಾಸಿಟಿವ್ ನಲ್ಲಿ ಎಂಡ್ ಆಗಿದೆ. ಅಂಡ್ ಓವರ್ ಆಲ್ ಆಗಿರುವಂತಹ ಪಾಸಿಟಿವ್ ಫ್ಯಾಕ್ಟರ್ಸ್ ಯಾವ್ದಾದ್ರು ಇದೆಯಾ ಅಂದ್ರೆ ಡಾಲರ್ ಇಂಡೆಕ್ಸ್ ಡೌನ್ ಆಗ್ತಿದೆ. ಅಂಡ್ ಈಕ್ವಿಟಿ ಕಮಾಡಿಟೀಸ್ ಎರಡಕ್ಕೂ ಇದು ಪಾಸಿಟಿವ್ ಆಗಿ ನೋಡಬಹುದು. ನಮ್ಮೆಲ್ಲರಿಗೂ ಜ್ಞಾಪಕ ಇದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಫಾಲ್ ನಮಗೆ ಕಾಣಿಸಿದಾಗ 15,860 to 880 ಆ ಜೋನ್ ಅಬೋವ್ ಇರೋವರೆಗೂ ನಾವು ಶಾರ್ಟ್ ಪೊಸಿಷನ್ಸ್ ಅವಾಯ್ಡ್ ಮಾಡೋದು ಬೆಟರ್ ಅನ್ಕೊಂಡಿದ್ವಲ್ಲ. ಅಂಡ್ ಇಲ್ಲಿಂದ ರ್ಯಾಲಿ ಆಗ್ತಾ ಇದ್ರೆ 16,250 ಆ ಲೆವೆಲ್ ಇಂಪಾರ್ಟೆಂಟ್ ಅಂತ, ಆ ಲೆವೆಲ್ ಅಬೋವ್ ಮಾತ್ರ ನಾವು ಬುಲಿಶ್ ಪೊಸಿಷನ್ ಇನಿಶಿಯೇಟ್ ಮಾಡಬಹುದು ಅಂತ ಅನ್ಕೊಂಡಿದ್ವಿ. ಈಗ ನಾವು ಆ ಲೆವೆಲ್ ನಿಂದಾನು ಟಾಪ್ ಸೈಡ್ ಹೋಗ್ತಾ ಇದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ಗಮನಿಸಬೇಕಾಗಿರುವಂತ ಪೊಸಿಷನಲ್ ರೆಸಿಸ್ಟೆಂಟ್ 16,460 to 16,500 ಆ 40 ಪಾಯಿಂಟ್ ಜೋನ್ ಅದು ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್. ಇಫ್ ಆ ಲೆವೆಲ್ ಏನಾದ್ರೂ ಅಬೋವ್ ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇದ್ರೆ ನೆಕ್ಸ್ಟ್ ಜೋನ್ 16,800 ಮಾರ್ಕ್ ಹತ್ರನೇ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಕಾಣಿಸ್ತಾ ಇದೆ. ಇನ್ಫ್ಯಾಕ್ಟ್ ನಿನ್ನೆ FIS DIS ಇಬ್ರು ಬೈ ಸೈಡ್ ಗೆ ಬಂದಿದ್ದಾರೆ. ಅಂಡ್ ಇದೇ ಅಪ್ಕಮಿಂಗ್ ಟೈಮ್ಸ್ ಅಲ್ಲೂ ಕಂಟಿನ್ಯೂ ಆಗ್ತಾ ಇದ್ರೆ FIS ಗುಡ್ ಬೈಯಿಂಗ್ ಆಕ್ಟಿವಿಟಿ ಕಾಣಿಸ್ತಾ ಇದ್ರೆ ನಾವು ಓವರ್ ಆಲ್ ಆಗಿ ಮಾರ್ಕೆಟ್ ನ ಪಾಸಿಟಿವ್ ನೋಡಬಹುದು. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಇಡ್ತಿರೋಂತ ಎಫರ್ಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೆ ನಮ್ಮ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ಲಾಸ್ಟ್ ಫ್ಯೂ ಡೇಸ್ ಇಂದಾನು ನೋಡ್ತಾ ಇದ್ರೆ ಡಾಲರ್ ಅಗೇನೆಸ್ಟ್ ಆಗಿ ನಮ್ಮ ಇಂಡಿಯನ್ ರುಪಿ ವ್ಯಾಲ್ಯೂ ಕಂಟಿನ್ಯೂಸ್ಲಿ ಬೀಳ್ತಾನೆ ಇದೆ. ಅಂಡ್ ಫಸ್ಟ್ ಟೈಮ್ ಇದು 80 ರೂಪೀಸ್ಗೆ ಟಚ್ ಆಗಿದೆ. ಈ ತರ ಡಾಲರ್ ಅಗೇನೆಸ್ಟ್ ಆಗಿ ನಮ್ಮ ಇಂಡಿಯನ್ ರುಪಿ ಬಿದ್ದೋಗ್ತಾ ಇರೋದ್ರಿಂದ ನಮ್ಮ ಕಂಟ್ರಿ ಫೇಸ್ ಮಾಡೋ ಇಂಪ್ಯಾಕ್ಟ್ಸ್ ಏನಂತ ಫಸ್ಟ್ ತಿಳ್ಕೊಳ್ಳೋಣ. ಅಂಡ್ ಅದಾದ್ಮೇಲೆ ಅದರಿಂದ ಯಾವ ತರ ಸೆಕ್ಟರ್ಸ್ ಅಲ್ಲಿ ಇರುವಂತಹ ಕಂಪನೀಸ್ಗೆ ಬೆನಿಫಿಟ್ ಅಂಡ್ ಯಾವ ತರ ಸೆಕ್ಟರ್ಸ್ ಅಲ್ಲಿ ಇರುವಂತಹ ಕಂಪನೀಸ್ ಮೇಲೆ ಇಂಪ್ಯಾಕ್ಟ್ ಇರುತ್ತೆ ಅನ್ನೋದು ಡಿಸ್ಕಸ್ ಮಾಡ್ಕೊಳ್ಳೋಣ. ಮೊದಲನೇದಾದ್ ನೋಡ್ರಿ, ಈ ತರ ಡಾಲರ್ಗೆ ಅಗೇನೆಸ್ಟ್ ಆಗಿ ರೂಪಿ ದಿನೇ ದಿನ ಬಿದ್ದೋಗ್ತಾ ಇರೋದ್ರಿಂದ ಯಾವ್ದಾದ್ರೆ ಪ್ರಾಡಕ್ಟ್ಸ್ ನ ಇಂಪೋರ್ಟ್ ಮಾಡ್ಕೊಂತೀವಲ್ಲ ಆ ಇಂಪೋರ್ಟ್ಸ್ ಕಾಸ್ಟ್ ನಮ್ಗೆ ಜಾಸ್ತಿ ಆಗತ್ತೆ. ಅದರಿಂದ ನಮ್ಮ ಇಂಡಿಯಾನಲ್ಲಿ ಇನ್ಫ್ಲೇಷನ್ ಬೆಳೆಯುವಂತ ಚಾನ್ಸಸ್ ಇರುತ್ತೆ. ಬಿಕಾಸ್ ನಾವು ಎಕ್ಸ್ಪೋರ್ಟ್ಸ್ ಅಂದ್ರೂ ಇಂಪೋರ್ಟ್ಸ್ ಜಾಸ್ತಿ ಮಾಡ್ಕೊಂತಾ ಇರ್ತೀವಿ. ನಾವು ಇಂಪೋರ್ಟ್ಸ್ ಗೆ ಪೇ ಮಾಡಬೇಕಾಗತ್ತೆ, ಅದರಿಂದ ಅಮೌಂಟ್ ಜಾಸ್ತಿ ಆಗೋಗುತ್ತೆ. ಇದರಿಂದ ನಮ್ಮ ಕಂಟ್ರಿನಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗತ್ತೆ. ಸೊ ಈ ತರ ಇನ್ಫ್ಲೇಷನ್ ಏನಾದ್ರೂ ಜಾಸ್ತಿ ಬೆಳೆದ್ರೆ ಆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ RBI ಅವರು ರೇಟ್ ಹೈಕ್ ಮಾಡೋ ಅವಕಾಶ ಇದೆ. ಇದರಿಂದಾನು ನಮ್ಮ ಲೋನ್ಸ್ ಯಾವ್ದೆಲ್ಲ ಇರತ್ತಲ್ಲ ಅದರಿಂದ ಇಂಟ್ರೆಸ್ಟ್ ರೇಟ್ ಬೆಳೆಯುತ್ತೆ. ಅಂಡ್ ಅದೇ ತರ ನಮ್ಮ ಕ್ರೂಡ್ ಆಯಿಲ್ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಂತೀವಿ. ಅಂಡ್ ಈ ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಡಾಲರ್ಸ್ ನಲ್ಲಿ ಪೇ ಮಾಡಬೇಕಾಗತ್ತಲ್ಲ ಅದರ ಮೇಲೂ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಅಂಡ್ ನಾವು ಈ ಡಾಲರ್ ಗೆ ಅಗೇನೆಸ್ಟ್ ಆಗಿ ರೂಪಿ ಡೌನ್ ಆಗೋದ್ರಿಂದ ಯಾವ ಸೆಕ್ಟರ್ಸ್ ಅಲ್ಲಿ ಲಾಭ ಪಡುತ್ತೋ ಯಾವ ಸೆಕ್ಟರ್ಸ್ ಅಲ್ಲಿ ಇಂಪ್ಯಾಕ್ಟ್ ಆಗಿರುತ್ತೋ ಅನ್ನೋದು ನಾವು ಈಗ ಡಿಸ್ಕಸ್ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಇದರಿಂದ ಲಾಭ ಪಡೋ ಸೆಕ್ಟರ್ಸ್ ನಾವು ನೋಡಿದ್ರೆ ನಮ್ಮ ಕಂಟ್ರಿನಿಂದ ಯಾವ್ದಾದ್ರು ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ತಾರಲ್ಲ ಆ ಸೆಕ್ಟರ್ಸ್ ಅಲ್ಲಿ ಇರುವಂತಹ ಕಂಪನೀಸ್ಗೆ ಲಾಭ. ಫಾರ್ ಎಕ್ಸಾಂಪಲ್ IT ಸೆಕ್ಟರ್ಸ್, ಈ ಸೆಕ್ಟರ್ಸ್ ಅಲ್ಲಿ ಸರ್ವಿಸಸ್ ಜಾಸ್ತಿ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೀವಿ. ಅದರಿಂದ ಈ ಸೆಕ್ಟರ್ಸ್ ಇರುವಂತಹ ಕಂಪನೀಸ್ಗೆ ಅದು ಬೆನಿಫಿಟ್. ನೆಕ್ಸ್ಟ್ ಬೆನಿಫಿಟ್ ಪಡುವಂತ ಸೆಕ್ಟರ್ಸ್ ಫಾರ್ಮಾ ಸೆಕ್ಟರ್. ಏನಕ್ಕಂದ್ರೆ ವರ್ಲ್ಡ್ ನಲ್ಲಿ ನೋಡಿದ್ರೆ ಇಂಡಿಯಾ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಇರುವಂತ ಕಂಟ್ರಿ. ಸೊ ನಾವು ನಮ್ಮ ಕಂಟ್ರಿಯಿಂದ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಿಲ್ಲ, ಅದರಿಂದಾನು ಇದು ಡಾಲರ್ ಗೆ ಅಗೇನೆಸ್ಟ್ ಆಗಿ ರೂಪಿ ವ್ಯಾಲ್ಯೂ ಕಮ್ಮಿ ಆಗಿರೋದ್ರಿಂದ ಈ ಇಂಡಸ್ಟ್ರಿಯಲ್ಲಿ ಇರುವಂತ ಕಂಪನೀಸ್ಗೆ ಪಾಸಿಟಿವ್. ನೆಕ್ಸ್ಟ್ ಟೆಕ್ಸ್ಟೈಲ್ ಸೆಕ್ಟರ್. ಟೆಕ್ಸ್ಟೈಲ್ ಸೆಕ್ಟರ್ ಅಲ್ಲಿ ಇರುವಂತಹ ಕಂಪನೀಸ್ ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ತಾ ಇರುತ್ತೆ. ಸೊ ಈ ಎಕ್ಸ್ಪೋರ್ಟ್ ಜಾಸ್ತಿ ಮಾಡುವಾಗ ಆ ಕಂಪನೀಸ್ಗೆ ಪಾಸಿಟಿವ್. ಆದ್ರೆ ಇಲ್ಲಿ ಇವ್ರಿಗೆ ಸ್ಮಾಲ್ ಟ್ರಿಗರ್ ಇದೇನು ಏನಂದ್ರೆ ರೀಸೆಂಟ್ ಆಗಿ ಇವ್ರ ಕಸ್ಟಮರ್ಸ್ ಯಾರೆಲ್ಲ ಇದಾರಲ್ಲ ಈ ಪ್ರೈಸ್ ಬೆನಿಫಿಟ್ ಪಡೋದಕ್ಕೆ ಪ್ರೈಸಸ್ ಕಮ್ಮಿ ಮಾಡಿ ಅಂತ ಇವ್ರು ಕೇಳಿದಿರೋ ತರ ಅಪ್ಡೇಟ್ಸ್ ಬಂದಿದೆ. ಸೊ ಅವ್ರೇನಾದ್ರು ಈ ತರ ಪ್ರೈಸ್ ಕಮ್ಮಿ ಮಾಡಿದ್ರೆ ಟೆಕ್ಸ್ಟೈಲ್ ಸೆಕ್ಟರ್ ಇರುವಂತಹ ಕಂಪನೀಸ್ಗೆ ಆ ಪಾಸಿಟಿವ್ ಬೆನಿಫಿಟ್ ಇಲ್ದಿರಬಹುದು. ಅಂಡ್ ಈ ತರ ರುಪಿ ವ್ಯಾಲ್ಯೂ ಡೌನ್ ಆಗೋದ್ರಿಂದ ಯಾವ ಸೆಕ್ಟರ್ ಇಂಪ್ಯಾಕ್ಟ್ ಆಗತ್ತ ಅಂತ ನೋಡಿದ್ರೆ ಮೇಜರ್ ಆಗಿ ನಾವು ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೊಂತೀವಲ್ಲ ಅದರಿಂದ ಈ ಕ್ರೂಡ್ ಆಯಿಲ್ ಮೇಲೆ ಜಾಸ್ತಿ
ಆಧಾರಪಡುವಂತ ಕಂಪನೀಸ್ ಲೈಕ್ ಸಿಮೆಂಟ್ ಸೆಕ್ಟರ್ ಇರುವಂತ ಕಂಪನೀಸ್ ಆಗ್ಬಹುದು, FMCG ಕಂಪನೀಸ್ ಅಂಡ್ ಅದೇ ತರ ಲಾಜಿಸ್ಟಿಕ್ ಕಂಪನೀಸ್ ಅಂಡ್ ಈ ಪೇಂಟ್ ಕಂಪನೀಸ್ ಇವೆಲ್ಲದ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ. ಅಂಡ್ ಅದೇ ತರ ನಮ್ಮ ಕಂಟ್ರಿಲಿ ನಡೆಯುವಂತ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಅದರ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಯಾವ್ದೆಲ್ಲ ಇರುತ್ತಲ್ಲ ಅದಕ್ಕೆ ರಾ ಮೆಟೀರಿಯಲ್ಸ್ ಬೇಕಲ್ವ, ಅದನ್ನು ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಂತ ಇರ್ತೀವಿ. ಅದರಿಂದಾನು ಈ ಎಲೆಕ್ಟ್ರಾನಿಕ್ ಸೆಕ್ಟರ್ ಅಲ್ಲಿ ಕಂಪನೀಸ್ ನೆಗೆಟಿವ್. ಅಂಡ್ ಅದ್ರ ಜೊತೆಗೆ ಸೋಲಾರ್ ಪ್ಯಾನೆಲ್ ಜಾಸ್ತಿ ಇಂಪೋರ್ಟ್ ಮಾಡ್ಕೊಂತೀವಿ. ಅದರಿಂದ ಸೋಲಾರ್ ರಿಲೇಟೆಡ್ ಆಗಿರುವಂತ ಕಂಪನೀಸ್ ಮೇಲೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ. ಸೊ ಈ ತರ ಡಾಲರ್ ಅಗೇನೆಸ್ಟ್ ಆಗಿ ರುಪಿ ಡೌನ್ ಆಗೋದ್ರಿಂದ ಸ್ವಲ್ಪ ಸೆಕ್ಟರ್ಸ್ಗೆ ಪಾಸಿಟಿವ್ ಆಗುತ್ತೆ, ಸ್ವಲ್ಪ ಸೆಕ್ಟರ್ಸ್ಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ಫೇಮಸ್ ಬ್ರೋಕರ್ಸ್ ರಿಲೇಟೆಡ್ ಆಗಿ ಒಂದು ಹೊಸ ಸ್ಕ್ಯಾಮ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಡೀತಿದೆ ಅಂತ ಅಂಡ್ ಅದ್ರ ರಿಲೇಟೆಡ್ ಆಗಿ ಜಿ ಬಿಸಿನೆಸ್ ಅವರು ಇವತ್ತು ಒಂದು ಶೋನಂತೂ ಕಂಡಕ್ಟ್ ಮಾಡಿದ್ದಾರೆ. ಆಪರೇಷನ್ ಡಿಮ್ಯಾಟ್ ದಾಖಾ ಅನ್ನೋ ನೇಮ್ ಇಂದ ಅದರಲ್ಲಿ ಹೇಳ್ತಿರೋದ್ ಪ್ರಕಾರ ಡಿಮ್ಯಾಟ್ ಹೋಲ್ಡರ್ಸ್ ಯಾರೆಲ್ಲ ಇದಾರಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಹೋಲ್ಡ್ ಮಾಡ್ತಿರ್ತಾರಲ್ಲ ಅವರಿಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ಮಾಡಿರೋರು ಬ್ರೋಕರ್ ನೇಮ್ ನ ಮೆನ್ಷನ್ ಮಾಡ್ತಾ ನಾವು ಈ ಬ್ರೋಕರ್ ಅವರಿಂದ ಕಾಲ್ ಮಾಡ್ತಿದೀವಿ, ಅವರು ನಿಮ್ಮ ರಿಲೇಟೆಡ್ ಆಗಿರುವಂತ ಡೀಟೇಲ್ಸ್ ಸ್ವಲ್ಪ ಹೇಳ್ತಾ ಅಂಡ್ ಆ ಹೋಲ್ಡರ್ಸ್ ನಿಮ್ಗೆ ಅಡ್ರೆಸ್ ಇಮೇಲ್ ಏನಾದ್ರು ಚೇಂಜ್ ಮಾಡ್ಕೋಬೇಕಂದ್ರೆ ಹೇಳಿ ನಾವು ಚೇಂಜ್ ಮಾಡ್ತೀವಿ ಅಂತ ಕೇಳ್ತಾ ಇರ್ತಾರೆ. ಇಫ್ ಯೂಸರ್ ಏನಾದ್ರು ಎಸ್ ನಾವು ಚೇಂಜ್ ಮಾಡಬೇಕು ಅಂತ ಅನ್ಕೊಂತಾ ಇದೀವಿ ಅಂದ್ರೆ ಹಾಗಾದ್ರೆ ಈಗ ನಿಮ್ಮ ಹಳೆ ಇಮೇಲ್ ಬದಲು ಈ ಹೊಸ ಇಮೇಲ್ ಇಡಿ ಅಂತ ಅಡ್ರೆಸ್ ಚೇಂಜ್ ಮಾಡಿ ಅಂತ ಹೇಳಿದ ತಕ್ಷಣ ಎಸ್ ಚೇಂಜ್ ಮಾಡ್ತಾ ಇದೀವಿ ಅಂತ ಈ ಪ್ರಾಸೆಸ್ಗೋಸ್ಕರ ಒಂದು OTP ನಿಮಗೆ ಬಂದಿರತ್ತೆ. ಕಾಲ್ ಮಾಡಿರೋರು ಕೇಳ್ತಾ ಇದ್ರೆ OTP ತಗೊಂಡ್ಮೇಲೆ ಅದು ಕಂಪ್ಲೀಟ್ ಆಗಿ ಡಿಮ್ಯಾಟ್ ಅಕೌಂಟ್ ನ ಅವ್ರ ಕಂಟ್ರೋಲ್ ಕೈಗೆ ತಗೊಂಡು ಅವರು ಆ ಹಣದಿಂದ ಆರ್ ಪೆನಿ ಸ್ಟಾಕ್ಸ್ ಆದ್ರೂ ಆರ್ ಇಲಿಕ್ವಿಡಿಟಿ ಆಪ್ಷನ್ ಮೂಲಕ ಆದ್ರೂ ಫಂಡ್ಸ್ ಟ್ರಾನ್ಸ್ಫರ್ ಮಾಡ್ತಾ ಈ ರಕದಲ್ಲಿ ಫಂಡ್ಸ್ ಟ್ರಾನ್ಸ್ಫರ್ ಮಾಡಿಕೊಂಡು ಈ ತರ ಮಿಸ್ಯೂಸ್ ಮಾಡ್ತಿದ್ದಾರೆ. ಈ ತರ ಮಿಸ್ಯೂಸ್ ಮಾಡ್ತಿರೋ ತರ ಅಪ್ಡೇಟ್ಸ್ ಕಾಣಿಸ್ತಾ ಇರೋದು ಜೆರೋದಾ ಅವರು ಅಂಡ್ ಇವನ್ ಜುಲೈ 19 ಮೋಸ್ಟ್ ಕಾಮನ್ ಸ್ಟಾಕ್ ಮಾರ್ಕೆಟ್ ಫ್ರಾಡ್ಸ್ ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಓವರ್ ಆಲ್ ಆಗಿ ಈ ಫ್ರಾಡ್ಸ್ ಎಲ್ಲ ನೀವು ತಿಳ್ಕೊಂಡ್ರು ಆಕ್ಚುಲಿ ನಾವು ಏನ್ ಮಾಡಿದ್ರೆ ಡಿಮ್ಯಾಟ್ ಅಕೌಂಟ್ ನ ಸೇಫ್ ಆಗಿ ಇವನ್ ಈ ಸ್ಕ್ಯಾಮರ್ಸ್ ಕೈಯಲ್ಲಿ ಸಿಗ್ದಿರಾ ಇರಬೇಕಂದ್ರೆ ಅದ್ರ ರಿಲೇಟೆಡ್ ಆಗಿ ಸ್ವಲ್ಪ ಪಾಯಿಂಟ್ಸ್ ನ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಿರೋದು ನಿಮ್ಮ ಡಿಮ್ಯಾಟ್ ಅಕೌಂಟ್ ಡೀಟೇಲ್ಸ್ ಯಾರಿಗೂ ಯಾವತ್ತೂ ಕೊಡಬೇಡಿ ಅಂಡ್ ಯಾರಾದ್ರೂ ನಿಮ್ಮ ಹೈ ರಿಟರ್ನ್ಸ್ ಪ್ರಾಮಿಸ್ ಮಾಡ್ತಾ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೇಳ್ತಾ ಇದ್ರೆ ಅವ್ರನ್ನ ಆದಷ್ಟು ದೂರದಲ್ಲಿ ಇಡಿ. ಅಂಡ್ ಯಾರಾದ್ರೂ ನಿಮ್ಗೆ ಕಾಲ್ ಮಾಡಿ ಅಕೌಂಟ್ ಸ್ಪೆಸಿಫಿಕ್ ಆಗಿ ಇನ್ಫಾರ್ಮೇಶನ್ ಕೇಳ್ತಾ ಇದ್ರೆ ಅವ್ರ ಬಗ್ಗೆ ಇಮಿಡಿಯೇಟ್ಲಿ ರಿಪೋರ್ಟ್ ಮಾಡಿ ಅಂಡ್ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಇರುತ್ತಲ್ಲ ಜೆರೋದಾನಲ್ಲಿ ಅದನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅದರ ಜೊತೆಗೆ TOTP ಅಂತಾನು ಇರತ್ತೆ. ಪಿನ್ ಎಂಟರ್ ಮಾಡಿದಿರಾ TOTP ಟೈಮ್ ಟು ಟೈಮ್ ರೀಸೆಟ್ ಆಗ್ತಾ ಇರತ್ತಲ್ಲ OTP ನಮಗೆ ಬರ್ತಾ ಇರುತ್ತೆ. ಈ ಫೀಚರ್ ನೀವು ಎನೇಬಲ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಪೂರ್ ಸೆಕ್ಯೂರಿಟಿ ಇರುವಂತ ಇಮೇಲ್ ಸರ್ವಿಸಸ್ ಪರ್ಟಿಕ್ಯುಲರ್ಲಿ ರೆಡಿಫ್ ಮೇಲ್ ಯೂಸ್ ಮಾಡಬೇಡಿ ಅಂತಾನು ಇವರು ಮೆನ್ಷನ್ ಮಾಡ್ತಿದ್ದಾರೆ. ಇವೆಲ್ಲಾನು ಬೇಡ, ನಿಮಗೆ ಗೊತ್ತಿಲ್ಲದಿರೋರು ಯಾರಾದ್ರೂ ಕಾಲ್ ಮಾಡಿ ನಾವ್ ಇಲ್ಲಿಂದ ಕಾಲ್ ಮಾಡ್ತಾ ಇದೀವಿ ಅಂಡ್ ಹೇಳ್ತಾ ನಿಮ್ಮಿಂದ ಡೀಟೇಲ್ಸ್ ಏನಾದ್ರೂ ಕೇಳ್ತಾ ಇದ್ರೆ ಮಾತ್ರ ಕಂಪ್ಲೀಟ್ ಆಗಿ ಆತರ ಕಾಲ್ಸ್ ನ ಡಿಸ್ಕನೆಕ್ಟ್ ಮಾಡಿ. ಯಾರನ್ನೂ ಬಿಲೀವ್ ಮಾಡಬೇಡಿ. ಅಂಡ್ ಯಾರಾದ್ರೂ ಬ್ಯಾಂಕ್ ಇಂದಾದ್ರೂ ಕಾಲ್ ಮಾಡ್ತಾ ಇದ್ರು ಈ ಪರ್ಟಿಕ್ಯುಲರ್ ಬ್ರೋಕಿಂಗ್ ಕಂಪನಿಯಿಂದ ಕಾಲ್ ಮಾಡ್ತಿದೀವಿ ಅಂತ, ಕ್ರೆಡಿಟ್ ಕಾರ್ಡ್ ಕಂಪನಿಯಿಂದ ಕಾಲ್ ಮಾಡ್ತಿದೀವಿ ಅಂತ ಕಾಲ್ ಮಾಡ್ತಾ ಇದ್ರೆ ಅವ್ರು ಏನಾದ್ರೂ ಹೇಳಿದ್ರೆ ಕೇಳಿ. ಆದ್ರೆ ಅವರು ತಿರುಗಿ ನಿಮ್ಮನ್ನ ಏನಾದ್ರೂ ನಿಮ್ಮ ಡೀಟೇಲ್ಸ್ ಕೇಳ್ತಾ ಇದ್ರೆ ಮಾತ್ರ ನೀವು ಡೈರೆಕ್ಟ್ ಆಗಿ ಬ್ರಾಂಚ್ ಆರ್ ಅಫಿಷಿಯಲ್ ಆಗಿರುವಂತ ನಂಬರ್ಸ್ಗೆ ಮೇಲ್ ಮಾಡಿ ಕನ್ಫರ್ಮೇಶನ್ ತಗೊಂಡ್ಮೇಲೆನೆ ನೀವು ಸ್ಟೆಪ್ ತಗೊಳ್ಳೋದು ಉತ್ತಮ ಕೆಲಸ ಆಗತ್ತೆ. ಇಲ್ಲ ನೀವು ಬ್ಲೈಂಡ್ಲಿ ಏನಾದ್ರೂ ಫಾಲೋ ಆಗಿದ್ರೆ ಅಂದ್ರೆ ದೊಡ್ಡ ಮೊತ್ತದಲ್ಲಿ ನೀವು ಹಣ ಕಳೆದುಕೋಬೇಕಾಗತ್ತೆ. ಅದರಿಂದ ಬಿ ಅಲರ್ಟ್ ಆನ್ ಸ್ಪ್ಯಾಮ್ ಕಾಲ್ಸ್, ಮೇಲ್ಸ್ ಅಂಡ್ ಮೆಸೇಜಸ್. ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ ಬರ್ತಿದ್ರೆ 16,240 ಅಂಡ್ ಅಬೌವ್ 16,450. ನೆಕ್ಸ್ಟ್ ಅದರ ಅಬೌವ್ 16,520. ಬ್ಯಾಂಕ್ ನಿಫ್ಟಿ ಝೋನ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ 35,470. ಇವತ್ತು ನೀವು ಗಮನಿಸಿದ್ರೆ ಮಲ್ಟಿಪಲ್ ಟೈಮ್ಸ್ ಪ್ಲಸ್ ಆರ್ ಮೈನಸ್ 20 ಪಾಯಿಂಟ್ ಸಪೋರ್ಟ್ ಹತ್ರನೇ ಮಲ್ಟಿಪಲ್ ಟೈಮ್ಸ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ತಗೊಂಡು ಮೇಲೆ ಬಂದಿದೆ. ಸೊ ಅದಕ್ಕೋಸ್ಕರ ಇದೇ ಇಮಿಡಿಯೇಟ್ ಸಪೋರ್ಟ್. ಇದು ಬ್ರೇಕ್ ಆಗ್ತಾ ಇದ್ರೆ ನೆಕ್ಸ್ಟ್ 35,180 ಅಂಡ್ ಇಲ್ಲಿಂದ ಅಪ್ಸೈಡ್ ಬರ್ತಿದ್ರೆ 36,000 ಹತ್ರ ಬಂದಾಗ ಸ್ವಲ್ಪ ಅಲರ್ಟ್ ಆಗಿರಿ. ಪರ್ಟಿಕ್ಯುಲರ್ಲಿ 36,080 to 36,120 ಅದರ ಅಬೋವ್ 36,080 to 36,120 ಅಂಡ್ ಅಬೋವ್ ರೆಸಿಸ್ಟೆಂಟ್ ಆಗಿ ಆಕ್ಟ್ ಆಗೋದಕ್ಕೆ ಚಾನ್ಸ್ ಇದೆ. ಅಂಡ್ ನಿನ್ನೆ ಸೆಷನ್ ಅಲ್ಲಿ ನಾವು ವಿಡಿಯೋನಲ್ಲಿ ಸ್ಟಾರ್ಟಿಂಗ್ ಮಾತಾಡ್ಕೊಂಡಿರೋ ಹಾಗೆ 60,200 ಹತ್ರ ಹ್ಯೂಜ್ ಪುಟ್ ರೈಟಿಂಗ್ ಅಂತೂ ಬಿಲ್ಡ್ ಆಗಿದೆ. ಆಲ್ಮೋಸ್ಟ್ 1,60,000 ಹತ್ರ ಓವರ್ ಆಲ್ ಆಗಿ OI ಪ್ರೆಸೆಂಟ್ ಆಗಿದೆ. ಅಲ್ಲಿರೋ ಲೆವೆಲ್ ಬ್ರೇಕ್ ಆಗಲ್ಲ ಅಂತ ಪುಟ್ ರೈಟರ್ಸ್ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಿದ್ದಾರೆ. ಅದರಿಂದ ಡೌನ್ ಸೈಡ್ ಬರ್ತಿದ್ರೆ ಇಂಟ್ರಾಡೇ ಬೇಸಸ್ ಅಲ್ಲ ಕ್ಲೋಸಿಂಗ್ ಬೇಸಸ್ ಈ ಲೆವೆಲ್ ಬಿಲೋ ಕ್ಲೋಸ್ ಆಗ್ತಾ ಇದ್ರೆ ಅದೇ ಫಸ್ಟ್ ವಿನ್ನಿಂಗ್ ಬೈಯರ್ಸ್ ಗೆ. 16,200 ಮಾರ್ಕ್ ಬಿಲೋ ಕ್ಲೋಸ್ ಆಗ್ತಾ ಇದ್ರೆ ನೆಕ್ಸ್ಟ್ ಮಾರ್ಕೆಟ್ ಡೌನ್ ಸೈಡ್ ಹೋಗೋ ಚಾನ್ಸಸ್ ಇದೆ. ಬಟ್ ಫಾರ್ ದ ಸೇಫ್ ಸೈಡ್ ನಾವು 16,000 ನ ಸಪೋರ್ಟ್ ಆಗಿ ಗಮನಿಸಿದ್ರೆ ಅಂಡ್ ಇಲ್ಲಿಂದ ಅಪ್ಸೈಡ್ ಮಾತ್ರ ಬರ್ತಿದ್ರೆ 16,500 ಗಿಂತ 16,600 ಹತ್ರ ಒಂದು ಹ್ಯೂಜ್ ರೈಟಿಂಗ್ ಕಾಣಿಸ್ತಾ ಇದೆ. ಅದರಿಂದ 16,000 to 16,600 ಈ 600 ಪಾಯಿಂಟ್ ರೇಂಜ್ ನಾವು ಅಪ್ಕಮಿಂಗ್ ಡೇಸ್ ನಲ್ಲಿ ನಿಫ್ಟಿ ರೇಂಜ್ ಆಗಿ ಗಮನಿಸಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ಶೇರ್ ಮಾಡಿರುವಂತಹ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಅಂಡ್ ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.